ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಲಾಲ್ಬಾಗ್ ರೌಂಡ್ಸ್ ಹಾಕಿದ್ದಾರೆ. ಪಾರ್ಕ್ನಲ್ಲಿ ವಾಕ್ ಮಾಡ್ತಿದ್ದವರ ಜೊತೆ ಸಂವಾದ ನಡೆಸಿದ್ದಾರೆ. ಕಸ, ಟ್ರಾಫಿಕ್, ಗುಂಡಿ ಸೇರಿದಂತೆ ಅನೇಕ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದಾರೆ. ಹಾಗೆ ಜನಾಭಿಪ್ರಾಯ ಸಂಗ್ರಹಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಡಿಕೆ ರೌಂಡ್ಸ್. ಜನಾಭಿಪ್ರಾಯ ಸಂಗ್ರಹಿಸಿದ ಡಿಸಿಎಂ ಡಿಕೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿನ್ನೆಯಷ್ಟೇ ಮೊದಲ ಸಭೆ ನಡೆಸಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಈ ಬೆನ್ನಲ್ಲೇ ಬೆಂಗಳೂರಿನ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗಿಳಿದಿದ್ದಾರೆ. ವಿಷಯ ಏನಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಕಾರ್ಯಕ್ರಮವೊಂದನ್ನ ಹಮ್ಮಿಕೊಂಡಿದ್ದಾರೆ. 6 ದಿನ 6 ಪಾರ್ಕ್ಗಳಲ್ಲಿ ಬೆಳ್ಳಂ ಬೆಳಗ್ಗೆಯೇ ವಾಕ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ವಾಕ್ ಬಳಿಕ ಪಾರ್ಕ್ಗೆ ಬರುವ ಜನಸಾಮಾನ್ಯರ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಹೇಗೆ ಮಾಡಬಹುದು, ಜನ ಎದುರಿಸ್ತಾ ಇರೋ ಸಮಸ್ಯೆಗಳೇನು ಎಂಬ ಬಗ್ಗೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದರ ಮೊದಲ ಭಾಗವಾಗಿ ಇವತ್ತು ಲಾಲ್ಬಾಗ್ನಲ್ಲಿ ಬೆಂಗಳೂರು ನಡಿಗೆ ಸಾರ್ವಜನಿಕರೊಂದಿಗೆ ಕಾರ್ಯಕ್ರಮ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಲಾಲ್ಬಾಗ್ನ ಕೆರೆ ದಂಡೆಯಲ್ಲಿ ರೌಂಡ್ಸ್ ಹಾಕಿದ್ದಾರೆ. ವಾಕಿಂಗ್ ಮಾಡೋರ ಜೊತೆಗೆ ಸಂವಾದ ನಡೆಸಿದ್ದಾರೆ. ಈ ವೇಳೆ ಶಾಸಕ ರಿಜ್ವಾನ್ ಅರ್ಷದ್ ಸೇರಿ ಜಿಬಿಎ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಈ ಸಂವಾದದಲ್ಲಿ ಮುಕ್ತವಾಗಿ ಪ್ರಶ್ನೆ ಕೇಳುವಂತೆ ಡಿಕೆ ಹೇಳಿದ್ರು. ಕೆಲವೆಲ್ಲ ಹೇಳಿದ್ದಾರೆ, ನಾನು ಬರ್ಕೊಂಡಿದ್ದೀನಿ, ಅವ್ರಿಗೆಲ್ಲ ವಾಪಸ್ಸು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಈ ವೇಳೆ ಬೀದಿ ನಾಯಿಗಳ ಕಡಿವಾಣಕ್ಕೆ ಸಾರ್ವಜನಿಕರು ಸಲಹೆ ಕೊಟ್ಟಿದ್ದಾರೆ. ನಾಯಿಗಳಿಗೋಸ್ಕರ ಒಂದು ಸ್ಪಾಟ್ ಮಾಡಿದ್ರೆ ಸ್ವಲ್ಪ ಎಷ್ಟೋ ಮಕ್ಕಳುಗಳು ಕಚ್ಚೋದನ್ನ ಉಳಿಸುತ್ತೆ. ನೀವು ಎಲ್ಲಂದ್ರೆ ಅಲ್ಲಿ ಬಿಟ್ಟು ಬಿಡ್ತೀರಾ, ಆಮೇಲೆ ಕೇಳಕ್ ಹೋದ್ರೆ ನಮ್ಗೇನ್ ಗೊತ್ತ್ರಿ, ನಾಯಿ ನೀವು ನೋಡ್ಕೊಂಡು ಹೋಗ್ಬೇಕಂದ್ರೆ ಪಾಪ ಮಕ್ಕಳಿಗೆ, ಹೊಸಬರಿಗೆ ಏನ್ ಗೊತ್ತಾಗುತ್ತೆ, ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ. ಬೀದಿ ನಾಯಿಗಳ ಸಮಸ್ಯೆ ಬಗ್ಗೆ ಪರಿಹಾರ ಕಂಡುಕೊಳ್ಳೋದಾಗಿ ಡಿಸಿಎಂ ಡಿಕೆ ಭರವಸೆ ಕೊಟ್ಟಿದ್ದಾರೆ. ನಾನು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಹತ್ರ ಮಾತಾಡ್ತೀನಿ. ಕೆಲವರು ಸಜೆಷನ್ ಕೊಟ್ಟಿದ್ದಾರೆ, ಇಲ್ಲೇನೆ ಅದಕ್ಕೊಂದು ಕೇಜ್ ಮಾಡಿ 50-50 ಅರ್ಧ ತೆಗೆದು ಒಳಗಡೆ ಬಿಟ್ಟು ಈಚೆ ತೆಗೆದು ಏನಾದ್ರು ಮಾಡಕ್ ಆಗ್ತದ ಅಂತ. ಈ ಪ್ರಾಣಿ ದಯಾ ಸಂಘದವರು ಇಲ್ಲಿಂದ ಎತ್ಕೊಂಡೋಗಿ ಅದನ್ನ ಇದನ್ನ ಮಾಡಕ್ಕೆ ಬಿಡಲ್ಲ. ಇನ್ನು ಟನಲ್ ರೋಡ್ ಬಗ್ಗೆ ಸಾರ್ವಜನಿಕರು ಆತಂಕ ಹೊರಹಾಕಿದ್ರು. ಲಾಲ್ಬಾಗ್ನ 6 ಎಕರೆ ಹೋಗುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಟನಲ್ ಪ್ರಾಜೆಕ್ಟ್ ಅಲ್ಲಿ ನನಗೂ ಗೊತ್ತಿದ್ದಂಗೆ ಲಾಲ್ಬಾಗ್ ಕೂಡ ಬಂದಿದೆ. ಸುಮಾರು 6 ಎಕರೆಷ್ಟು ಜಾಗವನ್ನ ಲಾಲ್ಬಾಗು ತಗೊಳ್ತಾರೆ ಅಂತ ಹೇಳಿ. ಈ ವೇಳೆ ಉತ್ತರಿಸಿದ ಡಿಸಿಎಂ ಡಿಕೆ, ನನಗೂ ಒಂದು ಮರ ಕಡಿಯಲು ಇಷ್ಟವಿಲ್ಲ, ಸ್ಪಾಟ್ ನೋಡಿ ನಿರ್ಧಾರ ಕೈಗೊಳ್ತೀವಿ ಅಂದ್ರು. ನಾನು ಸ್ಪಾಟಿಗೆ ಹೋಗಿ ನೋಡ್ತೀನಿ. ನನಗೆ ಒಂದು ಸ್ಮಾಲ್ ಏನು ಈ ಜಾಗ ಹಿಸ್ಟಾರಿಕ್ ಒಂದು ಮರನೂ ಕೂಡ ನನ್ಗೆ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ಸ್ಪಾಟ್ ನೋಡಿ ನಾನು ಡಿಸಿಷನ್ ತಗೊಳ್ತೀನಿ. ಇಷ್ಟು ಮಾತ್ರವಲ್ಲದೆ ಕಸದ ಬಗ್ಗೆಯೂ ಜನರು ಪ್ರಶ್ನೆ ಕೇಳಿದ್ರು. ಈಗ ಸಾಕಷ್ಟು ಜನ ಲಿಟರಿಂಗ್ ಮಾಡ್ತಾರೆ. ಲಿಟರಿಂಗ್ ಅಂದ್ರೆ ಕಸ ಇಲ್ಲಿ ಬೇಕಾದ್ರೆ ಬಿಸಾಕ್ತಾರೆ, ರೋಡಲ್ಲಿ ಬಿಸಾಕ್ತಾರೆ, ಆಮೇಲೆ ಗಲ್ಲಿಯಲ್ಲಿ ಬಿಸಾಕ್ತಾರೆ. ಕಸದಿಂದ ವಿದ್ಯುತ್ ಶಕ್ತಿ, ಗ್ಯಾಸ್ ತಯಾರಿಕೆ ಸಿದ್ಧತೆ ನಡೆದಿದೆ ಎಂದಿದ್ದಾರೆ. ದೊಡ್ಡ 2 ಕಡೆ ಇದನ್ನ ಬರ್ನ್ ಮಾಡೋಂಥದ್ದು, ವಿದ್ಯುತ್ ಶಕ್ತಿ ಮಾಡೋಂಥದ್ದು, ಗ್ಯಾಸ್ ತಯಾರು ಮಾಡೋದಕ್ಕೆ ಜಾಗ ಕೂಡ ಐಡೆಂಟಿಫೈ ಮಾಡಿದ್ದೀನಿ. ಅದನ್ನು ಕೂಡ ಬಹುಶಃ ನಾವು ಆ ಪ್ರಾಬ್ಲಮ್ ನ ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ. ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ಕೇಳಿದ ಡಿಕೆ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಲಾಲ್ಬಾಗ್ಗೆ 10 ಕೋಟಿ ನೀಡುವುದಾಗಿ ಹೇಳಿದ್ದಾರೆ. ಇಲ್ಲಿ ಮತ್ತು ಈ ರೋಡ್ ಸುತ್ತಮುತ್ತಲಿಗೆ, ನಮ್ಮ ಈ ಲಾಲ್ಬಾಗ್ ಸುತ್ತಮುತ್ತಲಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದಕ್ಕೆ 10 ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ, ಆದಷ್ಟು ಜಾಸ್ತಿ. ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಒಳಗಡೆ ಬರೋರು, ಈಚೆ ಹೋಗೋರು, ಇಂಪಾರ್ಟೆಂಟ್ ಜಾಗದಲ್ಲೆಲ್ಲ ಇಲ್ಲಿ ಕ್ಯಾಮೆರಾ ಅವಶ್ಯಕತೆ ಇದೆ. ಆ ಕ್ಯಾಮೆರಾ ಕೂಡ ನಾನು ಇಲ್ಲಿ ನೋಡಿದೆ, ನಾನು ಗಮನಿಸಿದೆ. ಅದು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಸಿ ವಾಟ್ ಎವರ್ ಹ್ಯಾವ್ ಸೆಟ್ ಐ ವಿಲ್ ಡೂ ಇಟ್. ನುಡಿದಂತೆ ನಡೆದಿದ್ದೀನಿ, ಇಲ್ಲಿ ಗಂಟ ಮುಂದಕ್ಕೂ ನಡೀತೀನಿ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಆಶೀರ್ವಾದ ಒಂದು ಇಲ್ಲಿ ಅಷ್ಟೇ. ಬೆಂಗಳೂರಿನ ಅಭಿವೃದ್ಧಿಗಾಗಿ ಡಿಕೆ ಜನಾಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದಾರೆ. ಜನರಿಂದ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿಯೇ ಪರಿಹಾರದ ಭರವಸೆ ಕೊಡುತ್ತಿದ್ದಾರೆ. ಶಾಂತಮೂರ್ತಿ ಜೊತೆ ಈರಣ್ಣ, ಟಿವಿ9 ಬೆಂಗಳೂರು.